ಒಂದೇ ದಿನ ಮೂರು ಟೆನ್ಷನ್ಗಳು ಶುರುವಾಗ್ತಾ ಇದೆ. ನಾಳೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ಲಿಕ್ಕಿದೆ. ಸೋಮವಾರ ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರು ಆಗ್ಲಿಕ್ಕಿದೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವ ಬೆನ್ನಲ್ಲೇ ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಸಿಸಿಎಚ್ 57ನೇ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇದರ ಮಧ್ಯೆ ಪೊರ್ಕಿಗೆ ಫುಡ್ ಪುಸ್ತಕದ ಚಿಂತೆ ಕೂಡ ಶುರುವಾಗ್ಬಿಟ್ಟಿದೆ. ಊಟ ಪುಸ್ತಕಕ್ಕೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದು ಕೂಡ ನಾಳೆಯೇ ವಿಚಾರಣೆ ಆಗ್ಲಿಕ್ಕಿದೆ. ನಾಳೆ ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಪತ್ನಿ ಜೊತೆ ಒಂದಷ್ಟು ಮಾತುಕತೆಯನ್ನ ಆಡಿದ್ದಾರೆ ದರ್ಶನ್. ಕೊಲೆ ಪ್ರಕರಣದ ಆರೋಪಿ ನಂದೀಶ್ ಅಕ್ಕ ಕೂಡ ಒಂದ್ ಕಡೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಹೇಗಾದ್ರೂ ಮಾಡಿ ನನ್ನ ತಮ್ಮನನ್ನ ಬಿಡಿಸ್ಕೊಡಿ ಅಂತ ಹೇಳಿ. ಅದು ಕೂಡ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಇದೀಗ ಬಂದಿರುವಂತಹ ಅಪ್ಡೇಟ್ನಂತೆ ನಾಳೆ ನಟ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ಪತ್ನಿ ಹಾಗೂ ಸಹೋದರ ದಿನಕರ್ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್ ಸದ್ಯ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಜಾಮೀನು ಅರ್ಜಿಗೆ ಒಂದ್ ಕಡೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಪ್ರಕರಣದಲ್ಲಿ ಜಾಮೀನನ್ನ ಕೋರಿ ಒಂದ್ ಕಡೆ ಹೈಕೋರ್ಟ್ ಮೊರೆ ಹೋಗಿದ್ರು A1 ಆರೋಪಿ ಪವಿತ್ರ. ಹಾಗಾದ್ರೆ ದರ್ಶನ್ಗೆ ಒಂದ್ ಕಡೆ ಈ ಅರ್ಜಿ ತಿರಸ್ಕಾರ ಆಗುವಂತಹ ಭಯಗಳು ಕೂಡ ಇರುವಂತದ್ದು. ಯಾಕಂದ್ರೆ A1 ಆರೋಪಿಗೆ ಅರ್ಜಿ ಏನ್ ಸಲ್ಲಿಕೆ ಮಾಡಿದ್ರು ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಪತ್ನಿ ಹಾಗೂ ಸಹೋದರನ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆ ಬಳಿಕ ದರ್ಶನ್ ವಕಾಲತ್ತಿಗೆ ಸಹಿ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ದರ್ಶನ್ ಪರ ವಕೀಲರು ಚಾರ್ಜ್ ಶೀಟ್ ಪ್ರತಿ ತಲುಪಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ. ಬಹುತೇಕ ನಾಳೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ACMM ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಡಿ ಗ್ಯಾಂಗ್ ವಿರುದ್ಧದ ಸೆಕ್ಷನ್ಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ IPC ಸೆಕ್ಷನ್ 302 ಅಡಿಯಲ್ಲಿ ಕೊಲೆ ಆರೋಪವನ್ನ ಮಾಡಲಾಗಿದೆ. ಈ ಒಂದು IPC ಸೆಕ್ಷನ್ ಅನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ IPC ಸೆಕ್ಷನ್ 364 ವ್ಯಕ್ತಿ ಅಪಹರಣದ ಆರೋಪಗಳು ಕೂಡ ಇದೆ. IPC ಸೆಕ್ಷನ್ 201 ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ. ಹಣವನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ IPC ಸೆಕ್ಷನ್ 120B ಒಳಸಂಚು ಮಾಡಿರುವಂತಹ ಆರೋಪಗಳು ಕೂಡ ಇರುವಂತದ್ದು. ಈ ಎಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಏನ್ ದಾಖಲಾಗಿದೆ. ಒಂದು ಕಡೆ ಜಾಮೀನು ಸಿಗೋದು ಬಹುತೇಕ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ಕಾದ್ ನೋಡ್ಬೇಕಾಗಿರುವಂತದ್ದು. ದರ್ಶನ್ ಪಾಲಿಗೆ ನಾಳೆ ಮಹತ್ವದ ದಿನವಾಗಿದೆ. ಒಂದು ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದ್ದು ಮತ್ತೊಂದು ಕಡೆ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಹಾಗಿದ್ರೆ ನಾಳೆ ಏನಾಗುತ್ತೆ ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಕೊಲೆ ಆರೋಪಿ ದರ್ಶನ್ಗೆ ಮಂಡೇ ಮಹತ್ವದ ದಿನ. ಒಂದೆಡೆ ಕಸ್ಟಡಿ ಅಂತ್ಯ, ಮತ್ತೊಂದೆಡೆ ಬೇಲ್ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲು ಸೇರಿರುವ ನಟ ದರ್ಶನ್ಗೆ ನಾಳೆ ಮಹತ್ವದ ದಿನವಾಗಿದೆ. ಒಂದು ಕಡೆ ನಾಳೆಗೆ ರೌಡಿ ಗ್ಯಾಂಗ್ ಕಸ್ಟಡಿ ಅಂತ್ಯವಾಗಿದ್ರೆ ಇನ್ನೊಂದೆಡೆ ಬೇಲ್ ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಇದೆ. ಆಗಸ್ಟ್ 28ರಿಂದ ಸೆಪ್ಟೆಂಬರ್ 9ರವರೆಗೂ ದರ್ಶನ್ ಸೇರಿ 13 ಆರೋಪಿಗಳಿಗೆ 13 ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಿದ್ದ 24ನೇ ACMM ಕೋರ್ಟ್ನಲ್ಲಿ ನಾಳೆ ಮತ್ತೆ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಸೋಮವಾರ ಅಂದ್ರೆ ನಾಳೆ ದರ್ಶನ್ಗೆ ಗುಡ್ ಡೇ ಆಗುತ್ತಾ ಇಲ್ಲ ಬ್ಯಾಡ್ ಡೇ ಆಗುತ್ತಾ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ನಾಳೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಿದ್ದಾರೆ. ಇನ್ನು ಇದೇ ವೇಳೆಯೇ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲು ದರ್ಶನ್ ಪರ ವಕೀಲರು ನಿರ್ಧಾರವನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯ ದರ್ಶನ್ ಪರ ವಕಾಲತ್ತು ಹಾಕುವ ವಕೀಲ ಯಾರು ಎಂಬುದೇ ಕುತೂಹಲವಾಗಿದೆ. ದರ್ಶನ್ಗೆ ಸುಲಭವಾಗಿ ಸಿಗುತ್ತಾ ಜಾಮೀನು? ಹೌದು,
ಸಣಕಲು ದೇಹದ ರೇಣುಕಾ ಸ್ವಾಮಿಯನ್ನ ಕ್ರೌರ್ಯ, ಭೀಭತ್ಸ, ಭಯಾನಕ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ. ನಾಳೆ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದ್ದು, ಅಷ್ಟು ಸುಲಭವಾಗಿ ಜಾಮೀನು ಸಿಗುತ್ತಾ ಎಂಬ ಅನುಮಾನ ಕಾಡಿದೆ. ಜಾಮೀನು ಸಿಗಲು ದರ್ಶನ್ ವಿರುದ್ಧ ಹಾಕಿರುವ ಸೆಕ್ಷನ್ ಯಾವ್ಯಾವು, ಆ ಸೆಕ್ಷನ್ಗಳು ಏನು ಹೇಳುತ್ತದೆ? ಡಿ ಗ್ಯಾಂಗ್ ವಿರುದ್ಧದ ಸೆಕ್ಷನ್ಗಳನ್ನ ನೋಡೋದಾದ್ರೆ ಐಪಿಸಿ ಸೆಕ್ಷನ್ 302ರ ಅಡಿಯಲ್ಲಿ ರೇಣುಕಾ ಸ್ವಾಮಿಯನ್ನ ಕರೆತಂದು ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ದಾರೆಂಬ ಆರೋಪ. ಐಪಿಸಿ ಸೆಕ್ಷನ್ 364 ವ್ಯಕ್ತಿ ಅಪಹರಣ ಆರೋಪ. ಐಪಿಸಿ ಸೆಕ್ಷನ್ 201 ಪ್ರಕರಣದಲ್ಲಿ ಸಾಕ್ಷಿ ನಾಶ. ಐಪಿಸಿ ಸೆಕ್ಷನ್ 120B ಸಾಕ್ಷ್ಯ ನಾಶಕ್ಕೆ ಒಳಸಂಚು ಮಾಡಲಾಗಿದೆ ಎಂದು 4 ಸೆಕ್ಷನ್ ಅನ್ನ ಹಾಕಲಾಗಿದೆ. ದರ್ಶನ್ ತನ್ನ ಗೆಳತಿ ಪವಿತ್ರ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್, ಕೆಟ್ಟ ಸಂದೇಶ ಕಳುಹಿಸಿದ್ದಾನೆಂಬ ಕಾರಣಕ್ಕೆ ಈ ಕೊಲೆಯನ್ನು ನಡೆಸಲಾಗಿದೆ ಎಂಬ ಆರೋಪವಿದೆ. ಈ ಎಲ್ಲಾ ಸೆಕ್ಷನ್ ಅಡಿ ಸೂಕ್ತ ಸಾಕ್ಷಿಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ವಾದವನ್ನ ಮಾಡಬೇಕಾಗಿದೆ. ರೇಣುಕಾ ಆರೋಗ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ನಾಗರಾಜ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನ ಅಂತ್ಯ ಆಗ್ಲಿಕ್ಕಿದೆ. ನಾಳೆಗೆ ಕೋರ್ಟ್ಗೆ ಹಾಜರು ಕೂಡ ಪಡಿಸಲಿಕ್ಕಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಒಂದು ಕಡೆ ಬೇಲ್ ಅರ್ಜಿ ಕೂಡ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಏನ್ ನಿರೀಕ್ಷೆ ಮಾಡಬಹುದು ನಾಳೆ ಅಂತ ಹೇಳಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ವಿಚಾರವಾಗಿ ನಾಳೆ 3 ಪ್ರಮುಖ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು, ನಾಳೆಗೆ ಅವರ ಒಂದು ಒಟ್ಟು 17 ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗುತ್ತೆ. ಇದರ ಭಾಗವಾಗಿ ಆರೋಪಿಗಳು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ 24ನೇ ACMM ನ್ಯಾಯಾಧೀಶರ ಎದುರು ಹಾಜರಾಗ್ತಾರೆ. ಇದೇ ವೇಳೆ ಆರೋಪಿಗಳೆಲ್ಲರಿಗೂ ಏನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅದರ ಪ್ರತಿ ಅವರ ವಕೀಲರಿಗೆ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲದೆ ಈ ವೇಳೆಯಲ್ಲಿ ಸಾಕಷ್ಟು ಜನ ಜಾಮೀನಿಗೂ ಸಹ ಅರ್ಜಿಯನ್ನು ನಾಳೆಯೇ ಸಲ್ಲಿಕೆ ಮಾಡೋ ಸಾಧ್ಯತೆ ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಜಾಮೀನ್ಗೆ ಅರ್ಜಿಯನ್ನು ನಾಳೆಯೇ ಸಲ್ಲಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದರ ಹಿಂದಿನ ಉದ್ದೇಶ ಇಷ್ಟೇ, ಏನು ಈಗಲಷ್ಟೇ ಚಾರ್ಜ್ ಶೀಟ್ ಸಿಗ್ತಾ ಇದ್ರು, ಯಾಕೆ ಇಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಸೆಷನ್ಸ್ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಈಗಾಗಲೇ 4 ಜನ ಆರೋಪಿಗಳ ಜಾಮೀನನ್ನು ಸೆಷನ್ಸ್ ನ್ಯಾಯಾಲಯ ವಜಾಗೊಳಿಸಿದೆ. ಹೀಗಾಗಿ ಸೆಷನ್ಸ್ ನ್ಯಾಯಾಲಯಕ್ಕೆ ಮೊದಲು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಲ್ಲಿ ವಜಾ ಆದ ನಂತರ ಹೈಕೋರ್ಟ್ಗೆ ಬರಬೇಕಾಗುತ್ತೆ. ಹೀಗಾಗಿ ನಾಳೆಯೇ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಹೈಕೋರ್ಟ್ನಲ್ಲಿ ಬರೋಷ್ಟರೊಳಗಡೆ ಚಾರ್ಜ್ ಶೀಟ್ನ ಅನಾಲಿಸಿಸ್ ಮಾಡಿ ನಂತರ ಅವರು ಹೈಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾಳೆ ಸೆಷನ್ಸ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇರತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ACMM ಕೋರ್ಟ್ನಿಂದ ಈಗಾಗಲೇ ಅವರ ಮನೆ ಊಟ ಮತ್ತು ಒಂದು ಪುಸ್ತಕವನ್ನು ಕೇಳಿ ಅರ್ಜಿಯನ್ನು ಸಲ್ಲಿಸಿದ್ರು, ಅದು ವಜಾ ಮಾಡಲಾಗಿದೆ. ಜೈಲು ಅಧಿಕಾರಿಗಳು ಸಹ ಈ ಒಂದು ಮನವಿಯನ್ನು ತಿರಸ್ಕರಿಸಿದ್ರು. ಈಗ ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನು ಹಾಕಿದ್ರು. ಅದರ ವಿಚಾರಣೆಯನ್ನು ನಾಳೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಸುವಂಥದ್ದು. ಈ ವೇಳೆಯಲ್ಲಿ ಈಗಾಗಲೇ ಏನು ಪ್ರಾಸಿಕ್ಯೂಷನ್ ಇಂದ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗನ ಅವಧಿಗೆ ಒಂದು ವಾದವನ್ನು ಮಂಡಿಸೋದು, ದರ್ಶನ್ಗೆ ಮನೆ ಊಟ ಮತ್ತೆ ಅವ್ರು ಕೇಳಿದಂಥ ಪುಸ್ತಕಗಳನ್ನು ಕೊಡಬೇಕು ಅಂತಂತೇಳಿ. ಇದು ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ರಮ್ಯಾ. ರೈಟ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೇಸ್ನ A7ಗೆ ಸಿಗುತ್ತಾ ಜಾಮೀನು? ಹೈಕೋರ್ಟ್ನಲ್ಲಿ A7 ಜಾಮೀನು ಅರ್ಜಿ ವಿಚಾರಣೆ ಆಗ್ಲಿಕ್ಕಿದೆ. ಅನುಕುಮಾರ್ ಅರ್ಜಿಯನ್ನ ವಜಾಗೊಳಿಸಿತ್ತು ಸೆಷನ್ ಕೋರ್ಟ್. ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನುಕುಮಾರ್. ಏನಾಗುತ್ತೆ? ಅನುಕುಮಾರ್ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳನ್ನ ಕೂಡ ಇಟ್ಕೊಂಡಿರಬಹುದು, ಬಟ್ ಆದರೆ ಬಹುತೇಕ ಈ ಒಂದು ಜಾಮೀನು ಸಿಗೋದು ಕಷ್ಟ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. A7 ಆರೋಪಿ ಅನುಕುಮಾರ್ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು. ನಾಳೆ ಮೊದಲ ಬಾರಿಗೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗ್ಲಿಕ್ಕಿದೆ. ಪ್ರಕರಣದ A7 ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಆಗ್ಲಿಕ್ಕಿದೆ. ಸೆಷನ್ ಕೋರ್ಟ್ ಅನುಕುಮಾರ್ ಅರ್ಜಿಯನ್ನ ವಜಾ ಕೂಡ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ ಅನುಕುಮಾರ್. ಮೊದಲ ಬಾರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಜಾಮೀನು ಅರ್ಜಿ ವಜಾ ಕೂಡ ಆಗಿತ್ತು. ಏನಾಗುತ್ತೆ ನಾಳೆ ಹೈಕೋರ್ಟ್ನಲ್ಲಿ ಅನ್ನೋದು ನಾಳೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆಗ್ಲಿಕ್ಕಿದೆ.
ಡಿ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಇಷ್ಟು ದಿನ ಕೊಲೆ ಸಾಕ್ಷಿಯಾಗಿ ದೊಣ್ಣೆ, ಹಗ್ಗ, ಸಿಸಿಟಿವಿ ಇದೆ ಅಂತ ಹೇಳ್ತಾ ಇದ್ವಿ. ಆದರೆ ಇದೇ ಮೊದಲ ಬಾರಿಗೆ ಆರೋಪಿಗಳ ಶೂ ಹಾಗೂ ಚಪ್ಪಲ್ನಲ್ಲಿ ಇದ್ದಂತಹ ಮಣ್ಣನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ವೇಳೆಯೂ ಸಹ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಬಯಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಡೆವಿಲ್ ಗ್ಯಾಂಗ್ಗೆ ಪಟ್ಟಣಗೆರೆ ಶೆಡ್ ಮಣ್ಣು ಸಂಕಷ್ಟ. ಕೊಲೆ ಕೇಸ್ನಲ್ಲಿ ಮೊದಲ ಬಾರಿಗೆ ಮಣ್ಣು ಸಾಕ್ಷ್ಯ. ಚಪ್ಪಲಿ, ಶೂನ ಮಣ್ಣು ಕೂಡ ಕೊಲೆ ಕೇಸ್ನ ಸಾಕ್ಷ್ಯ. ಡಿ ಗ್ಯಾಂಗ್, ದರ್ಶನ್ ಗ್ಯಾಂಗ್ ಕ್ರೌರ್ಯ ಎಳೆ ಎಳೆಯಾಗಿ ಹೊರಬರುತ್ತಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಇದೇ ಮೊದಲ ಬಾರಿಗೆ ಕೊಲೆ ಕೇಸ್ನಲ್ಲಿ ಪಟ್ಟಣಗೆರೆ ಶೆಡ್ ಕೂಡ ಸಾಕ್ಷಿಗಳಾಗಿ ಮಾಡಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ಇದ್ದ ಆರೋಪಿಗಳ ಶೂ ಹಾಗೂ ಚಪ್ಪಲಿಯನ್ನು ಪೊಲೀಸರು ಸೀಜ್ ಮಾಡಿ ಅದನ್ನ FSLಗೆ ಕಳುಹಿಸಿದ್ದಾರೆ. ಕೊಲೆಯಾದ ಸ್ಥಳದ ಮಣ್ಣು ಇದೆಯಾ ಅಂತ ಪರಿಶೀಲನೆಗೆ ಮುಂದಾಗಿದ್ರು. ಹೈದರಾಬಾದ್ನಿಂದ ರಿಪೋರ್ಟ್ ಬಂದಿದ್ದು, ದರ್ಶನ್, ನಂದೀಶ್ ಹಾಗೂ ನಾಗರಾಜ್ ಶೂನಲ್ಲಿ ಮಣ್ಣು ಪತ್ತೆಯಾದ್ರೆ ರಾಘವೇಂದ್ರ ಚಪ್ಪಲಿಯಲ್ಲಿ ಮಣ್ಣು ಸಿಕ್ಕಿದೆ. ಹಲ್ಲೆ ನಡೆದ ಸ್ಥಳದ ಮಣ್ಣಿಗೂ ಹಾಗೂ ಆರೋಪಿಗಳ ಪಾದರಕ್ಷೆಯಲ್ಲಿದ್ದ ಮಣ್ಣಿಗೂ ಸಾಮ್ಯತೆ ಇದೆಯಾ ಅಂತ ನೋಡಿದಾಗ ಎರಡು ಮಣ್ಣಿಗೆ ಸಾಮ್ಯತೆ ಇದೆ ಎಂದು ರಿಪೋರ್ಟ್ ಹೇಳಿದೆ. ಹಲ್ಲೆ, ಕೊಲೆ ಬಗ್ಗೆ ವೈದ್ಯಕೀಯ ವರದಿ ಕೇಳಿದ ಖಾಕಿ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಇದುವರೆಗೂ 6 ಪ್ರಮುಖ ವೈದ್ಯಕೀಯ ರಿಪೋರ್ಟ್ಗಳು ಪೊಲೀಸರ ಕೈಗೆ ಸೇರಿವೆ. ಖಾಕಿ ಕೇಳಿದ 6 ವರದಿ ಯಾವ್ಯಾವು ಅಂತ ನೋಡೋದಾದ್ರೆ, ಪೊಲೀಸರು ರೇಣುಕಸ್ವಾಮಿ ಮರಣೋತ್ತರ ಪರೀಕ್ಷೆಯ ಅಭಿಪ್ರಾಯ ವರದಿಯನ್ನ ಕೇಳಿದ್ದಾರೆ. ಇದರ ಜೊತೆಗೆ ರೇಣುಕಸ್ವಾಮಿ ದೇಹದ ಮೇಲೆ ಉಂಟಾದ ಗಾಯಗಳ ವಿವರ ಹಾಗೂ FSL DNA ಮ್ಯಾಚಿಂಗ್ ರಿಪೋರ್ಟ್ ಬಗ್ಗೆ ಸಹ ಕೇಳಲಾಗಿದೆ. ತಲೆ ಮೇಲಿನ ಗಾಯದ ರೀತಿ ಬಗ್ಗೆ ವರದಿ, ಶೂ ಚಪ್ಪಲಿಯಿಂದ ಎದೆ ಭಾಗಕ್ಕೆ ತುಳಿದ ಬಗ್ಗೆ ಹಾಗೂ ಮರ್ಮಾಂಗಕ್ಕೆ ಒದ್ದ ಬಗ್ಗೆ ವರದಿ ರಿಪೋರ್ಟ್ನ ಪೊಲೀಸರ ಕೇಳಿದ್ದಾರೆ. ಒಟ್ನಲ್ಲಿ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಇದುವರೆಗೆ 231 ಸಾಕ್ಷ್ಯಗಳ ಸಂಗ್ರಹ ಮಾಡಿದೆ. ಎಲ್ಲ ಸಾಕ್ಷ್ಯಗಳು ಆರೋಪಿಗಳಿಗೆ ವಿರುದ್ಧ ಇದೆ. ಹೀಗಾಗಿ ಡಿ ಗ್ಯಾಂಗ್ಗೆ ಜೈಲೇ ಗತಿಯಾಗುವ ಸಾಧ್ಯತೆ ಇದೆ. ಮಹದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.